ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಾವೆಲ್ಲರೂ ಚಿಕ್ಕವರಿದ್ದಾಗಿನಿಂದ ಒಂದು ನಿರ್ದಿಷ್ಟವಾದ ಮಂತ್ರವನ್ನ ಬಹುತೇಕ ಅಂದ್ರೆ ಪ್ರತಿದಿನ ಕೇಳ್ತಾನೆ ಬೆಳೆದಿರ್ತೀವಿ. ಹೌದು, ಅದನ್ನ ಕೇಳದೇ ಇರೋ ದಿನನೇ ಇಲ್ಲ ಅಂತ ಹೇಳ್ಬೋದು. ಎಕ್ಸಾಕ್ಟ್ಲಿ, ಅದೇ ಗಾಯತ್ರಿ ಮಂತ್ರ. ಆದ್ರೆ ಸಾಮಾನ್ಯವಾಗಿ ಸಮಾಜದಲ್ಲಿ ಇದೊಂದು ಕೇವಲ ಒಂದು ಧಾರ್ಮಿಕ ಪದ್ಧತಿ ಅಥವಾ ಪೂಜಾ ಆಚರಣೆ ಅನ್ನೋ ನಂಬಿಕೆ ಇದೆ ಅಲ್ವಾ? ಖಂಡಿತ ಇದೆ. ಹೆಚ್ಚಿನವರು ಅದನ್ನ ಹಾಗೆ ನೋಡ್ತಾರೆ. ಆದ್ರೇನ್ ಗೊತ್ತಾ, ಈ ಮಂತ್ರದ ಹಿಂದೆ ನಮ್ಮ ಮೆದುಳಿನ ನರಗಳನ್ನ ಅಂದ್ರೆ ನರ್ವಸ್ ಸಿಸ್ಟಮ್ ಅನ್ನ ಉದ್ದೀಪನಗೊಳಿಸುವ, ನಮ್ಮಲ್ಲಿರೋ ನಕಾರಾತ್ಮಕತೆಯನ್ನ ಅಳಿಸಿ ಹಾಕುವ ಒಂದು ದೊಡ್ಡ ವಿಜ್ಞಾನವೇ ಅಡಗಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನಿಜ, ಇದು ಕೇವಲ ನಂಬಿಕೆ ವಿಚಾರ ಅಲ್ಲ, ಇದೊಂದು ಅಪ್ಪಟ ವಿಜ್ಞಾನ. ಹೌದು, ಇಂದಿನ ನಮ್ಮ ಚರ್ಚೆಯ ಪ್ರಮುಖ ಉದ್ದೇಶ ಕೂಡ ಇದೇ ಆಗಿದೆ. ಕೇವಲ ನಂಬಿಕೆಯ ಆಚೆಗಿರುವ ಭೌತಶಾಸ್ತ್ರ, ಮನಃಶಾಸ್ತ್ರ ಮತ್ತು ಆ ಶಬ್ದ ತರಂಗಗಳ ರಹಸ್ಯವನ್ನ ನಾವು ಇಂದು ಈ ಆಳವಾದ ಅಧ್ಯಯನದಲ್ಲಿ ಭೇದಿಸಲಿದ್ದೀವಿ. ಇದೊಂದು ಅತ್ಯಂತ ಗಹನವಾದ ಹಾಗೂ ನಮಗೆಲ್ಲರಿಗೂ ಉಪಯುಕ್ತವಾದ ವಿಷಯ. ಹೌದು, ಇಂದಿನ ನಮ್ಮ ಈ ಸಂಪೂರ್ಣ ವಿಶ್ಲೇಷಣೆಗೆ ಆಧಾರವಾಗಿ ನಾವು ಸೌ ಅನಿತಾ ಅರವಿಂದ ಸರಾಫ್ ಅವರು ಒದಗಿಸಿರುವ ಗಾಯತ್ರಿ ಚೈತನ್ಯವನ್ನ ಬಳಸ್ಕೊಳ್ತಾ ಇದ್ದೀವಿ. ಹೌದು, ಸೌ ಅನಿತಾ ಅರವಿಂದ ಸರಾಫ್ ಅವರ ಈ ಗಾಯತ್ರಿ ಚೈತನ್ಯದಲ್ಲಿ ನಮ್ಮ ದೇಶದ ಅನೇಕ ಪ್ರಖ್ಯಾತ ಆಧ್ಯಾತ್ಮಿಕ ಗುರುಗಳು ಹಾಗೆ ದಾರ್ಶನಿಕರು ಮತ್ತು ತಜ್ಞರ ವಿಚಾರಧಾರೆಗಳನ್ನ ಅತ್ಯಂತ ವೈಜ್ಞಾನಿಕ ನೆಲೆಯಲ್ಲಿ ಒಟ್ಟುಗೂಡಿಸಲಾಗಿದೆ. ಖಂಡಿತ, ಇದು ನಮ್ಮ ಪ್ರಾಚೀನ ಜ್ಞಾನವನ್ನ ಆಧುನಿಕ ವಿಜ್ಞಾನದ ದೃಷ್ಟಿಕೋನದಿಂದ ನೋಡೋದಕ್ಕೆ ನಮಗೆ ಒಂದು ಅದ್ಭುತವಾದ ಮಾರ್ಗದರ್ಶನ ನೀಡುತ್ತೆ. ನೋಡಿ, ಇಂದಿನ ದಿನಗಳಲ್ಲಿ ನಾವೆಲ್ಲರೂ ಎದುರಿಸ್ತಾ ಇರೋ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ಏಕಾಗ್ರತೆಯ ಕೊರತೆ. ಹೌದು, ಫೋಕಸ್ ಮಾಡೋದೇ ಕಷ್ಟ ಆಗ್ತಾ ಇದೆ. ಅಲ್ಲ, ಡಿಜಿಟಲ್ ಯುಗದ ಈ ಮಾಹಿತಿ ಸ್ಫೋಟದಿಂದ ನಮ್ಮ ಮೆದುಳು ಯಾವಾಗ್ಲೂ ಒಂದು ರೀತಿಯ ಒಂಥರ ಗೊಂದಲದಲ್ಲೇ ಇರುತ್ತೆ. ಇದನ್ನೇ ಗಮನದಲ್ಲಿಟ್ಕೊಂಡು ನೋಡಿದಾಗ ಈ ಗಾಯತ್ರಿ ಚೈತನ್ಯದಲ್ಲಿ ಸ್ವಾಮಿ ಚಿನ್ಮಯಾನಂದರು ನೀಡಿರುವ ಒಂದು ಹೋಲಿಕೆ ನನಗಂತೂ ಬಹಳ ಆಸಕ್ತಿದಾಯಕ ಅಂತ ಅನಿಸ್ತು. ಅಂದ್ರೆ ಆ ಸೂರ್ಯನ ಹೋಲಿಕೆ ಬಗ್ಗೆ ಹೇಳ್ತಾ ಇದ್ದೀರಾ? ಹೌದು, ಸೂರ್ಯನು ಇಡೀ ಜಗತ್ತಿಗೆ ಹೇಗೆ ಬೆಳಕು ನೀಡ್ತಾನೋ ಹಾಗೆ ಈ ಮಂತ್ರವು ನಮ್ಮ ಬುದ್ಧಿಯನ್ನ ಅಂದ್ರೆ ವಿಜ್ಞಾನದ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ನಮ್ಮ ಮೆದುಳಿನ ಆ ಗ್ರೇ ಮ್ಯಾಟರ್ ಅನ್ನ ಬೆಳಗುತ್ತೆ ಅನ್ನೋ ವಿಚಾರವನ್ನ ಅವರು ಪ್ರಸ್ತಾಪಿಸಿದ್ದಾರೆ. ಆ ಹೋಲಿಕೆ ನಿಜಕ್ಕೂ ನಮ್ಮ ಬದುಕಿಗೆ ಅತ್ಯಂತ ಹತ್ತಿರವಾದದ್ದು. ಸ್ವಾಮಿ ಚಿನ್ಮಯಾನಂದರು ವಿವರಿಸೋ ಪ್ರಕಾರ ಸೂರ್ಯನ ಬೆಳಕಿಲ್ಲದೆ ಭೂಮಿಯ ಮೇಲೆ ಯಾವುದೇ ಜೀವಸಂಕುಲದ ಅಸ್ತಿತ್ವವೇ ಸಾಧ್ಯವಿಲ್ಲಲ್ವಾ? ಹೌದು, ಅದು ಪ್ರಕೃತಿಯ ನಿಯಮ. ಮರ ಗಿಡಗಳಿಂದ ಹಿಡಿದು ಮನುಷ್ಯನವರೆಗೆ ಪ್ರತಿಯೊಬ್ಬರಿಗೂ ಆ ಚೈತನ್ಯ ಬೇಕೇ ಬೇಕು. ಅದೇ ರೀತಿ ನಮ್ಮ ಭೌತಿಕ ದೇಹ ಎಷ್ಟೇ ಆರೋಗ್ಯವಾಗಿದ್ರೂ ಕೂಡ ಒಳಗಿನ ಪ್ರಜ್ಞೆಯ ಬೆಳಕಿಲ್ಲದೆ ಹೋದ್ರೆ ಅದು ನಿರ್ಜೀವವಿದ್ದಂತೆ. ಅತ್ಯಂತ ಸೂಕ್ಷ್ಮವಾದ ಮಾತು. ನಾವು ಈ ಮಂತ್ರದ ಮೂಲಕ ಪ್ರಾರ್ಥಿಸುವುದು ಹೊರಗಿನ ಸೂರ್ಯನನ್ನಲ್ಲ, ಬದಲಾಗಿ ನಮ್ಮ ಅಂತರ್ಯದಲ್ಲಿರುವ ಆ ಚೈತನ್ಯಮಯ ಪ್ರಜ್ಞೆಯನ್ನ. ಆ ಪ್ರಜ್ಞೆಯ ಹೊಂಗಿರಣಗಳು ನಮ್ಮ ಬುದ್ಧಿಯ ಮೂಲಕ ಪ್ರಜ್ವಲಿಸಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮೆದುಳಿನ ಗ್ರೇ ಮ್ಯಾಟರ್ ಹೆಚ್ಚು ಪ್ರಚೋದನೆಗೊಳ್ಳುತ್ತೆ. ಓಹೋ, ಅಂದ್ರೆ ನಮ್ಮ ಯೋಚನಾ ಲಹರಿಯಲ್ಲಿ ಒಂದು ಸ್ಪಷ್ಟತೆ ಸಿಗುತ್ತೆ ಅಂತ. ಎಕ್ಸಾಕ್ಟ್ಲಿ. ಗೊಂದಲಗಳೆಲ್ಲ ನಿವಾರಣೆಯಾಗಿ ನಮ್ಮ ಬೌದ್ಧಿಕ ಸಾಮರ್ಥ್ಯ ಉನ್ನತ ಮಟ್ಟವನ್ನು ತಲುಪುತ್ತೆ. ಅಂದ್ರೆ ಇದು ಕೇವಲ ಒಂದು ಪ್ರಾರ್ಥನೆಯಾಗಿರದೆ ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವ ಒಂದು ಟೂಲ್ ಅಥವಾ ಸಾಧನ ಅಂತ ನಾವು ಹೇಳ್ಬೋದು ಅಲ್ವಾ? ಖಂಡಿತ ಹೇಳ್ಬೋದು. ಇಲ್ಲಿ ಭೌತಶಾಸ್ತ್ರ ಮತ್ತು ನರವಿಜ್ಞಾನದ ಅಂಶಗಳು ಕೂಡ ಸೇರ್ಕೊಳ್ತವೆ ಅನ್ನೋದು ಇನ್ನಷ್ಟು ಕುತೂಹಲಕಾರಿಯಾದ ವಿಷಯ. ಇದೇ ಗಾಯತ್ರಿ ಚೈತನ್ಯದಲ್ಲಿ ಪರಮಹಂಸ ಶ್ರೀ ಸತ್ಯಾನಂದ ಸರಸ್ವತಿಗಳ ವಿಚಾರವನ್ನ ಹಂಚಿಕೊಡಲಾಗಿದೆ. ಅದರ ಪ್ರಕಾರ ಗಾಯತ್ರಿ ಮಂತ್ರದಲ್ಲಿರುವ 24 ಧ್ವನಿಗಳು ಅಥವಾ ನಾದಗಳು. ಹೌದು, ನಾದಗಳು ಕೇವಲ ಸಾಧಾರಣ ಅಕ್ಷರಗಳಲ್ಲ. ಪ್ರತಿಯೊಂದು ನಾದಕ್ಕೂ ಅದರದೇ ಆದ ನಿರ್ದಿಷ್ಟ ಕಂಪನ ಅಂದ್ರೆ ವೈಬ್ರೇಷನ್, ಆವರ್ತನೆ ಅಂದ್ರೆ ಫ್ರೀಕ್ವೆನ್ಸಿ ಮತ್ತು ವೇಗ ಅಂದ್ರೆ ವೆಲಾಸಿಟಿ ಇದೆ. ಹೌದು, ವೆಲಾಸಿಟಿ ಇದೆ. ಶಬ್ದ ವಿಜ್ಞಾನದ ದೃಷ್ಟಿಯಿಂದ ಇದು ಬಹಳ ಮುಖ್ಯವಾದ ಘಟ್ಟ. ನೋಡಿ, ನಾದ ಅನ್ನೋ ಪದ ನದ್ ಎಂಬ ಸಂಸ್ಕೃತ ಧಾತುವಿನಿಂದ ಹುಟ್ಟಿದೆ, ಉತ್ಪತ್ತಿಯಾಗ್ತವೆ. ಅಂದ್ರೆ ನಮ್ಮ ನರಮಂಡಲದ ಮೇಲೆ? ಹೌದು, ಇವು ಮನುಷ್ಯನ ನರಮಂಡಲದ ಮೇಲೆ ನೇರವಾದ ಮತ್ತು ಸಕಾರಾತ್ಮಕವಾದ ಪರಿಣಾಮವನ್ನು ಬೀರ್ತವೆ. ಈ ಗಾಯತ್ರಿ ಚೈತನ್ಯದಲ್ಲಿ ವಿವರಿಸಿರುವಂತೆ ನಾವು ಮಂತ್ರವನ್ನ 4 ಹಂತಗಳ ಮೂಲಕ ಉಚ್ಚಾರಣೆ ಮಾಡ್ತೀವಿ. 4 ಹಂತಗಳ? ಹೌದು. ವೈಖರಿ ವಾಕ್, ಮಧ್ಯಮ ವಾಕ್, ಪಶ್ಯಂತಿ ವಾಕ್. ಒಂದು ನಿಮಿಷ, ಇಲ್ಲಿ ವಾಕ್ ಅಂತ ಹೇಳಿದ್ರಿ, ಅಂದ್ರೆ ಪರಾವಾಕ್, ಮಧ್ಯಮ ವಾಕ್ ಅಂತ. ಇದರ ಅರ್ಥ ಏನು?
ಕೇಳುಗರಿಗೆ ಸಾಮಾನ್ಯ ಜನರಿಗೆ ಸುಲಭವಾಗಿ ಅರ್ಥವಾಗುವ ಹಾಗೆ ಹೇಳ್ಬೇಕಂದ್ರೆ ಇದು ಕೇವಲ ಬಾಯಿಂದ ಜೋರಾಗಿ ಹೇಳುವ ಶಬ್ದವೋ ಅಥವಾ ಮನಸ್ಸಿನ ಆಳದಿಂದ ಬರುವ ಕಂಪನವೋ? ಇದು ಬಹಳ ಪ್ರಸ್ತುತವಾದ ಪ್ರಶ್ನೆ. ವಾಕ್ ಅಂದ್ರೆ ಮಾತು ಅಥವಾ ಶಬ್ದ. ಮೊದಲನೇದು ವೈಖರಿ ವಾಕ್ ಅಂದ್ರೆ ನಾವು ಸಾಮಾನ್ಯವಾಗಿ ಬಾಯಿಂದ ಜೋರಾಗಿ ಉಚ್ಚರಿಸೋದು. ಇದು ಎಲ್ಲರಿಗೂ ಕೇಳಿಸುವಂಥ ಶಬ್ದ. ಓಕೆ, ಅದು ಸ್ಪಷ್ಟವಾಗಿದೆ. ಎರಡನೇದು ಮಧ್ಯಮ ವಾಕ್. ಇಲ್ಲಿ ತುಟಿಗಳು ಮಾತ್ರ ಚಲಿಸ್ತವೆ, ಆದ್ರೆ ಹೊರಗಡೆ ಯಾರಿಗೂ ಶಬ್ದ ಕೇಳಿಸೋದಿಲ್ಲ. ಕೇವಲ ಒಂದು ಪಿಸು ಮಾತಿನ ಇರುತ್ತೆ. ಮೂರನೇದು ಪಶ್ಯಂತಿ ವಾಕ್. ಇಲ್ಲಿ ತುಟಿಗಳು ಕೂಡ ಚಲಿಸೋದಿಲ್ಲ, ಕೇವಲ ಮನಸ್ಸಿನ ಒಳಗೆ ನಮ್ಮ ಅಂತರಂಗದಲ್ಲಿ ನಾವು ಮಂತ್ರವನ್ನ ಪಠಿಸ್ತೀವಿ. ಓಹೋ, ಸಂಪೂರ್ಣವಾಗಿ ಮಾನಸಿಕ ಜಪ. ಹೌದು. ಇನ್ನು ಕೊನೆಯದು ಪರಾವಾಕ್. ಇದು ಅತ್ಯಂತ ಸೂಕ್ಷ್ಮವಾದ ಹಂತ. ಇಲ್ಲಿ ನಾವು ಮಂತ್ರವನ್ನ ಹೇಳುವ ಬದಲು ಆ ಮಂತ್ರದ ಕಂಪನಗಳನ್ನ ನಮ್ಮ ಪ್ರಜ್ಞೆಯ ಅತ್ಯಂತ ಆಳದಲ್ಲಿ ಅನುಭವಿಸ್ತೀವಿ. ವಾವ್! ಈ 4 ಹಂತಗಳಲ್ಲಿ ಆ ಶಬ್ದ ತರಂಗಗಳ ವೇಗ ಮತ್ತು ಆವರ್ತನೆಗಳು ಬದಲಾಗುತ್ತಾ ಹೋಗ್ತವೆ. ಪರಾವಾಕ್ ಹಂತವನ್ನ ತಲುಪಿದಾಗ ಆ ಕಂಪನಗಳು ನಮ್ಮ ನರಮಂಡಲವನ್ನ ಸಂಪೂರ್ಣವಾಗಿ ಶಾಂತಗೊಳಿಸ್ತವೆ. ಅಂದ್ರೆ ನಾವು ಕೇವಲ ಅಕ್ಷರಗಳನ್ನ ಉಚ್ಚರಿಸ್ತಾ ಇಲ್ಲ, ಬದಲಾಗಿ ನಮ್ಮ ನರಮಂಡಲಕ್ಕೆ ಒಂದು ರೀತಿಯ ಆಳವಾದ ಸೌಂಡ್ ಥೆರಪಿ ಕೊಡ್ತಾ ಇದೀವಿ ಅಂತಾಯ್ತು. ಎಕ್ಸಾಕ್ಟ್ಲಿ, ಅದೊಂದು ಅದ್ಭುತವಾದ ಸೌಂಡ್ ಥೆರಪಿನೇ. ಈ ಶಬ್ದ ತರಂಗಗಳ ಈ ವೈಜ್ಞಾನಿಕತೆಯ ಬಗ್ಗೆ ಕೇಳಿದಾಗ ಒಂದು ಸಹಜವಾದ ಪ್ರಶ್ನೆ ಮೂಡುತ್ತೆ. ಏನು ಹೇಳಿ? ಇದು ಇಷ್ಟೊಂದು ವೈಜ್ಞಾನಿಕವಾಗಿದ್ರೆ ಇದು ಕೇವಲ ಒಂದು ನಿರ್ದಿಷ್ಟ ಧರ್ಮ ಅಥವಾ ವರ್ಗ ಅಥವಾ ಲಿಂಗಕ್ಕೆ ಮಾತ್ರ ಸೀಮಿತನಾ ಅಥವಾ ಇಡೀ ಮನುಕುಲಕ್ಕೆ ಅನ್ವಯಿಸುತ್ತಾ? ಖಂಡಿತ ಇಡೀ ಮನುಕುಲಕ್ಕೆ. ಹೌದು. ಇದೇ ವಿಚಾರವನ್ನು ಕುರಿತು ಗಾಯತ್ರಿ ಚೈತನ್ಯದಲ್ಲಿ ಸ್ವಾಮಿ ರಾಮಸ್ವರೂಪಾನಂದರ ಒಂದು ಸ್ಪಷ್ಟವಾದ ವಿವರಣೆ ಇದೆ. ಹೌದು. ಆ ವಿವರಣೆ ನಮ್ಮ ಸಮಾಜದಲ್ಲಿರೋ ಅನೇಕ ತಪ್ಪು ಕಲ್ಪನೆಗಳನ್ನ ದೂರ ಮಾಡುತ್ತೆ. ಸ್ವಾಮಿ ರಾಮಸ್ವರೂಪಾನಂದರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಆತ್ಮಕ್ಕೆ ಯಾವುದೇ ಲಿಂಗಭೇದ ಇಲ್ಲ ಅಂತ. ಹೌದು, ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ನಿಜ. ನಮ್ಮ ಭೌತಿಕ ದೇಹ ಮಾತ್ರ ಸ್ತ್ರೀ ಅಥವಾ ಪುರುಷ ಅಂತ ಗುರುತಿಸ್ಕೊಳ್ಳುತ್ತೆ ವಿನಃ ಒಳಗಿರುವ ಚೈತನ್ಯಕ್ಕಲ್ಲ. ಹೀಗಿರುವಾಗ ನಮ್ಮ ಬುದ್ಧಿಯನ್ನ ಬೆಳಗಿಸುವ ಈ ಗಾಯತ್ರಿ ಮಂತ್ರವನ್ನ ಜಪಿಸಲು ಸ್ತ್ರೀ ಪುರುಷ ಅಥವಾ ಆಸ್ತಿಕ ನಾಸ್ತಿಕ ಅನ್ನೋ ಯಾವುದೇ ಭೇದವಿಲ್ಲ. ಪ್ರತಿಯೊಬ್ಬರಿಗೂ ಇದರ ಮೇಲೆ ಸಮಾನ ಹಕ್ಕಿದೆ. ಈ ಮಾತಿಗೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಅನ್ನೋದನ್ನ ಸೌ ಅನಿತಾ ಅರವಿಂದ್ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ಉಲ್ಲೇಖಿಸಿರುವ ತಪೋನಿಧಿ ಮಾತಾಜಿ ಸುಭದ್ರಾ ಅವರ ಮಾತುಗಳಿಂದ ನಾವು ತಿಳಿಯಬಹುದು. ಹೌದು. ಆ ಐತಿಹಾಸಿಕ ಉಲ್ಲೇಖ ಬಹಳ ಮುಖ್ಯವಾದದ್ದು. ಬ್ರಿಟಿಷರ ಆಡಳಿತ ಭಾರತದಲ್ಲಿ ಪ್ರಾರಂಭವಾಗುವ ಮುನ್ನ, ಅಂದ್ರೆ ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿ ಇದ್ದಂಥ ಕಾಲದಲ್ಲಿ ಸ್ತ್ರೀಯರೂ ಕೂಡ ಕಡ್ಡಾಯವಾಗಿ ಗಾಯತ್ರಿ ಜಪ ಮಾಡ್ತಾ ಇದ್ರು ಅನ್ನೋ ಐತಿಹಾಸಿಕ ಸತ್ಯವನ್ನು ಅವರು ತೆರೆದಿಟ್ಟಿದ್ದಾರೆ. ನಿಜ. ಅಂದ್ರೆ ಕಾಲಕ್ರಮೇಣ ಸಮಾಜದಲ್ಲಿ ಕೆಲವು ಕಟ್ಟುಪಾಡುಗಳು ಬಂದಿರಬಹುದೇ ಹೊರತು ಮೂಲತಃ ಇದೊಂದು ಸಾರ್ವತ್ರಿಕವಾದ ಹಾಗೂ ಎಲ್ಲರಿಗೂ ಮುಕ್ತವಾದ ಜ್ಞಾನದ ಹಾದಿಯಲ್ವಾ? ಹೌದು. ಪ್ರಾಚೀನ ಕಾಲದ ಸಮಾಜವನ್ನು ನಾವೊಮ್ಮೆ ಕಲ್ಪಿಸ್ಕೊಂಡ್ರೆ ಅಲ್ಲಿ ಜ್ಞಾನಕ್ಕೆ ಮಾತ್ರ ಬೆಲೆ ಇತ್ತು. ಯಾರೇ ಆಗಿಲಿ ಶ್ರದ್ಧೆಯಿಂದ ಈ ಮಂತ್ರದ ಶಬ್ದ ತರಂಗಗಳ ಜೊತೆ ಅನುಸಂಧಾನ ಮಾಡಿದ್ರೆ ಅವರಿಗೆ ಉನ್ನತ ಜ್ಞಾನ ಪ್ರಾಪ್ತಿಯಾಗುತ್ತೆ ಅನ್ನೋದಷ್ಟೇ ಮುಖ್ಯವಾಗಿತ್ತು. ಇದೇ ಕಾರಣಕ್ಕೆ ಶ್ರೀ ಶ್ರೀ ವಿಶ್ವೇಶತೀರ್ಥರು ಗಾಯತ್ರಿ ಮಂತ್ರವನ್ನ ಕೇವಲ ಒಂದು ಪ್ರಾರ್ಥನೆಯನ್ನದೇ ಅದನ್ನೊಂದು ವಿಶ್ವಗೀತೆ ಅಂತ ಕರೆದಿದ್ದಾರೆ. ಪ್ರಪಂಚದ ಅತೀ ದೊಡ್ಡ ಗೀತೆ ಅಂತ. ಆ ವಿಶ್ವಗೀತೆ ಅನ್ನೋ ಪದ ಬಳಕೆ ಬಹಳ ಅದ್ಭುತವಾಗಿದೆ ನೋಡಿ. ಜನಗಣಮನ ಹೇಗೆ ಒಂದು ರಾಷ್ಟ್ರದ ಜನರನ್ನ ಒಗ್ಗೂಡಿಸುತ್ತೋ ಹಾಗೆಯೇ ಈ ಗಾಯತ್ರಿ ಮಂತ್ರ ಇಡೀ ಪ್ರಪಂಚಕ್ಕೆ ಅನ್ವಯಿಸುವ ಗೀತೆಯಾಗಿದೆ. ಖಂಡಿತ. ಯಾಕೆಂದ್ರೆ ಈ ವಿಶ್ವದಲ್ಲಿರೋ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಮತ್ತು ಬುದ್ಧಿಯ ಅವಶ್ಯಕತೆ ಇದ್ದೇ ಇದೆ. ಯಾವುದೇ ದೇಶ, ಭಾಷೆ ಅಥವಾ ಜನಾಂಗದವರಾಗಿದ್ರೂ ಮೆದುಳಿನ ಕಾರ್ಯಕ್ಷಮತೆ ಮತ್ತು ವಿವೇಕ ಎಲ್ಲರಿಗೂ ಬೇಕಾದದ್ದೇ. ಸಂಪೂರ್ಣವಾಗಿ ಒಪ್ಪುವಂಥ ಮಾತು. ಈ ಗಾಯತ್ರಿ ಚೈತನ್ಯದಲ್ಲಿ ನನಗೆ ವೈಯಕ್ತಿಕವಾಗಿ ಅತ್ಯಂತ ಆಸಕ್ತಿದಾಯಕ ಎನಿಸಿದ ಮತ್ತೊಂದು ವಿಚಾರ ಇದೆ. ಯಾವುದದು? ಅದೇ ಈ ಪ್ರಾರ್ಥನೆಯಲ್ಲಿರುವ ಬೇಡಿಕೆಯ ವಿಶಿಷ್ಟತೆ. ಭದ್ರಗಿರಿ ಕೇಶವದಾಸರು ಇದನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಪ್ರಪಂಚದ ಬಹುತೇಕ ಎಲ್ಲಾ ಧರ್ಮಗಳ ಪ್ರಾರ್ಥನೆಗಳನ್ನು ನಾವು ಗಮನಿಸಿದರೆ ಅಲ್ಲಿ ಮನುಷ್ಯ ಸಾಮಾನ್ಯವಾಗಿ ಸಂಪತ್ತು, ಅಧಿಕಾರ, ಆರೋಗ್ಯ ಅಥವಾ ಭೌತಿಕ ಸುಖವನ್ನ ಕೇಳ್ತಾನೆ. ಹೌದು, ನನ್ನ ಕಷ್ಟಗಳನ್ನ ದೂರ ಮಾಡು ಅಂತಲೇ ಬೇಡ್ಕೊಳ್ಳೋದು. ಆದರೆ ಗಾಯತ್ರಿ ಮಂತ್ರದಲ್ಲಿ ಇಂಥ ಯಾವುದೇ ಕಾಮನೆಗಳಿಲ್ಲ. ಹೌದು, ಈ ವಿಚಾರ ನನಗೂ ಕೂಡ ಆಶ್ಚರ್ಯ ತರಿಸಿತ್ತು.
ಗಾಯತ್ರಿಯಲ್ಲಿ ಕೇವಲ ನಮ್ಮ ಬುದ್ಧಿಗೆ ಬೆಳಕು ಕೊಡು ಅಂದ್ರೆ ನನ್ನ ಬುದ್ಧಿಯು ನಿನ್ನ ಕಡೆಗೆ ಬರುವಂತೆ ನಿನ್ನನ್ನೇ ತಿಳಿಯುವಂತೆ ಪ್ರೋತ್ಸಾಹಿಸು ಅನ್ನೋ ಒಂದೇ ಒಂದು ಬೇಡಿಕೆ ಇದೆ. ಅದೇ ಇದರ ವೈಶಿಷ್ಟ್ಯ. ಇದು ಎಷ್ಟೊಂದು ದಾರ್ಶನಿಕ ಸತ್ಯ ಅಲ್ವಾ? ಭದ್ರಗಿರಿ ಕೇಶವದಾಸರು ವಿವರಿಸುವ ಹಾಗೆ ಮನುಷ್ಯನಿಗೆ ಸರಿಯಾದ ಬುದ್ಧಿ ಮತ್ತು ಜ್ಞಾನದ ಬೆಳಕಿದ್ರೆ ಉಳಿದೆಲ್ಲವೂ ತಾನಾಗಿಯೇ ಒಲಿಯುತ್ತೆ. ನಿಖರವಾದ ವಿವರಣೆ. ಕತ್ತಲೆಯಲ್ಲಿ ಇರುವರಿಗೆ ಎದುರಿಗೆ ಎಷ್ಟೇ ಸಂಪತ್ತಿದ್ರೂ ದಾರಿ ಕಾಣೋದಿಲ್ಲ ಅಲ್ವಾ? ಖಂಡಿತ ಕಾಣಲ್ಲ. ಆದ್ರೆ ಪ್ರಜ್ಞೆಯ ಬೆಳಕು ಸಿಕ್ಕಾಗ ಜೀವನದ ಎಲ್ಲಾ ಸವಾಲುಗಳನ್ನ ಎದುರಿಸುವ ವಿವೇಕ ತಾನಾಗಿಯೇ ಬರುತ್ತೆ. ಇದೇ ಕಾರಣಕ್ಕಾಗಿ ನಮ್ಮ ಪ್ರಾಚೀನ ಋಷಿಮುನಿಗಳು ಪ್ರಾತಃ ಕಾಲದಲ್ಲಿ ಅಂದ್ರೆ ಹೊರಗಡೆ ಸೂರ್ಯನ ಬೆಳಕು ಮೂಡುವಾಗಲೇ ತಮ್ಮ ಒಳಗಿನ ಬುದ್ಧಿಗೂ ಬೆಳಕು ಬೀಳಲಿ ಅಂತ ಈ ಮಂತ್ರವನ್ನ ಜಪಿಸ್ತಾ ಇದ್ರು. ಈ ಬೆಳಕು ಕೇವಲ ಭೌತಿಕ ಜೀವನಕ್ಕಲ್ಲ, ಬ್ರಹ್ಮಾಂಡದ ಸೃಷ್ಟಿಯ ರಹಸ್ಯವನ್ನ ಅರಿಯಲು ಸಹಾಯ ಮಾಡುತ್ತೆ. ಬ್ರಹ್ಮಾಂಡದ ಸೃಷ್ಟಿ ಎಂದಾಗ ಇದೇ ಗಾಯತ್ರಿ ಚೈತನ್ಯದಲ್ಲಿ ಅಡಗಿರುವ ಮತ್ತೊಂದು ಗಹನವಾದ ವಿಚಾರ ನೆನ್ಪಿಗ್ ಬರ್ತಾ ಇದೆ. ಹೇಳಿ. ಶ್ರೀ ಅರುಣ್ ಕುಮಾರ್ ಶರ್ಮಾ ಅವರು ಹೇಳುವ ಪ್ರಕಾರ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಕಂಪನವೇ ಗಾಯತ್ರಿ ಛಂದಸ್ಸು, ಇಲ್ಲಿರುವ ಚೈತನ್ಯವೇ ಪ್ರಾಣ. ಹೌದು. ಅವರು ಛಂದಿತ ಗತಿ ಅನ್ನೋ ಒಂದು ಪದವನ್ನ ಬಳಸ್ತಾರೆ. ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಕಂಪನವೇ ಇದು ಎಂದರ್ಥವೇ. ಈ ಛಂದಿತ ಗತಿ ಅಂದ್ರೆ ಏನು? ಅದನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಖಂಡಿತ. ಇದೊಂದು ಅತ್ಯದ್ಭುತವಾದ ಕಾನ್ಸೆಪ್ಟ್. ವಿಶ್ವದ ರಚನೆಯಲ್ಲಿ ಕ್ರಿಯಾಶೀಲ ಮತ್ತು ನಿಶ್ಚಲ ಎಂಬ ಎರಡು ತತ್ವಗಳು ಯಾವಾಗಲೂ ಕೆಲಸ ಮಾಡ್ತಾ ಇರ್ತವೆ. ಪ್ರತಿಯೊಂದು ಜೀವಿಯ ಅಥವಾ ಭೌತಿಕ ವಸ್ತುವಿನ ಶಕ್ತಿಯ ಮೂಲವೇ ಪ್ರಾಣ. ಛಂದಿತ ಗತಿ ಅಂದ್ರೆ ಒಂದು ನಿರ್ದಿಷ್ಟವಾದ ರಿದಮ್ ಅಥವಾ ಲಯಬದ್ಧವಾದ ಚಲನೆ. ಓಕೆ, ರಿದಮ್. ಉದಾಹರಣೆಗೆ ನಮ್ಮ ಹೃದಯ ಬಡಿತಕ್ಕೊಂದು ಲಯವಿದೆ. ಭೂಮಿ ಸೂರ್ಯನ ಸುತ್ತ ಸುತ್ತುವುದಕ್ಕೂ ಒಂದು ಲಯವಿದೆ. ಸೃಷ್ಟಿಯ ಆರಂಭದಲ್ಲಿ ಇಡೀ ಬ್ರಹ್ಮಾಂಡ ಯಾವ ಒಂದು ಲಯಬದ್ಧವಾದ ಕಂಪನದಿಂದ ಹುಟ್ಟಿತೋ ಆ ಮೂಲ ಕಂಪನವೇ ಗಾಯತ್ರಿ ಛಂದಸ್ಸು. ಅಂದ್ರೆ ಆ ಕಾಸ್ಮಿಕ್ ರಿದಮ್ ಅಂತೇನಾದರೂ ಹೇಳ್ಬಹುದಾ? ಎಕ್ಸಾಕ್ಟ್ಲಿ, ಕಾಸ್ಮಿಕ್ ರಿದಮ್. ಹೀಗಾಗಿ ನಾವು ಗಾಯತ್ರಿ ಮಂತ್ರವನ್ನ ಜಪಿಸುವುದೆಂದ್ರೆ ಕೇವಲ ಬಾಯಿಂದ ಶಬ್ದ ಮಾಡೋದಲ್ಲ, ಆ ಬ್ರಹ್ಮಾಂಡದ ಮೂಲ ಶಕ್ತಿಯ ಅಥವಾ ಲಯದ ಜೊತೆಗೆ ನಮ್ಮ ಅಸ್ತಿತ್ವವನ್ನ ಕನೆಕ್ಟ್ ಮಾಡ್ಕೊಳ್ಳೋದು ಅಥವಾ ಅನುಸಂಧಾನ ಮಾಡ್ಕೊಳ್ಳೋದು. ವಾವ್! ಇದು ನಿಜಕ್ಕೂ ನಮ್ಮ ಕಲ್ಪನೆಗೂ ನಿಲುಕದಷ್ಟು ಬೃಹತ್ತಾದ ವಿಚಾರ. ಬ್ರಹ್ಮಾಂಡದ ಮೂಲ ಲಯದೊಂದಿಗೆ ನಮ್ಮನ್ನ ನಾವು ಜೋಡಿಸ್ಕೊಳ್ಳೋದು ಅಂದ್ರೆ ಸಣ್ಣ ವಿಷಯವಲ್ಲ. ಖಂಡಿತ ಅಲ್ಲ. ಇಂತಹ ಗಹನವಾದ ತತ್ವವನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು, ಇದರ ಸಾಧನಾ ಕ್ರಮ ಮತ್ತು ನಿಯಮಗಳು ಏನು ಅನ್ನೋದ್ರ ಬಗ್ಗೆಯೂ ಗಾಯತ್ರಿ ಚೈತನ್ಯದಲ್ಲಿ ಮಾರ್ಗದರ್ಶನ ನೀಡಲಾಗಿದೆ ಅಲ್ವಾ? ಹೌದು, ಅದನ್ನ ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮುಖ್ಯವಾಗಿ ಸದ್ಗುರು ಶ್ರೀ ವಲ್ಲಭ ಚೈತನ್ಯ ಮಹಾರಾಜವರ ಉಲ್ಲೇಖದ ಮೂಲಕ ನಾಮಜಪ ಮತ್ತು ಮಂತ್ರಜಪದ ನಡುವಿನ ವ್ಯತ್ಯಾಸವನ್ನ ನಾವು ಸ್ಪಷ್ಟವಾಗಿ ತಿಳಿಯಬಹುದು. ಹೌದು, ಇದು ಪ್ರಾಯೋಗಿಕವಾಗಿ ಬಹಳ ಮುಖ್ಯವಾದ ನಿಯಮ. ನೋಡಿ, ನಾವು ದೇವರ ಹೆಸರನ್ನ ಹೇಳೋದು ನಾಮಜಪ ಆಗತ್ತೆ. ಇದನ್ನ ನಾವು ಓಡಾಡ್ತಾ, ವಾಕಿಂಗ್ ಮಾಡ್ತಾ ಅಥವಾ ನಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಕೂಡ ಜಪಿಸಬಹುದು. ಅದಕ್ಕೆ ಯಾವುದೇ ಕಟ್ಟುನಿಟ್ಟಾದ ನಿಯಮ ಇರಲ್ಲ. ಹೌದು, ಅದಕ್ಕೆ ಓಂಕಾರದ ಕಡ್ಡಾಯ ಅವಶ್ಯಕತೆ ಕೂಡ ಇರೋದಿಲ್ಲ. ಆದರೆ ಮಂತ್ರಜಪ ಹಾಗಲ್ಲ. ಅದಕ್ಕೆ ಅದರದ್ದೇ ಆದ ಶಿಸ್ತು ಇದೆ. ಮಂತ್ರಜಪವು ಓಂಕಾರ ಸಹಿತವಾಗಿರಬೇಕು ಮತ್ತು ಅದನ್ನ ಸದಾ ಒಂದೆಡೆ ಕುಳಿತುಕೊಂಡೇ ಏಕಾಗ್ರತೆಯಿಂದ ಮಾಡಬೇಕು. ಅಂದ್ರೆ ನಾವು ಓಡಾಡ್ಕೊಂಡು ಮಾಡೋ ಜಪ ಬೇರೆ, ಒಂದು ಕಡೆ ಕೂತು ಸಂಪೂರ್ಣವಾಗಿ ಫೋಕಸ್ ಮಾಡಿ ಆ ಶಬ್ದ ತರಂಗಗಳನ್ನ ನಮ್ಮೊಳಗೆ ಇಳಿಸ್ಕೊಳ್ಳೋ ಪ್ರಕ್ರಿಯೆಯೇ ಬೇರೆ ಅಲ್ವಾ? ಹೌದು, ಅದೇ ಮಂತ್ರಜಪದ ಶಕ್ತಿ. ಸದ್ಗುರು ವಲ್ಲಭ ಚೈತನ್ಯರು ಹೇಳುವ ಹಾಗೆ ಗಾಯತ್ರಿ ಮಂತ್ರದಲ್ಲಿ ಕೇವಲ ಬುದ್ಧಿ ಪ್ರಚೋದನೆಗಾಗಿ ಪ್ರಾರ್ಥನೆ ಇರೋದ್ರಿಂದ ಇದು ಕೇವಲ ಭಕ್ತಿಯ ನಾಮಜಪ ಆಗಿರದೆ ಅಪ್ಪಟ ಮಂತ್ರಜಪ ಆಗಿದೆ. ಬೇರೆ ಎಲ್ಲಾ ರೀತಿಯ ಜಪಗಳಿಂದ ನಮ್ಮ ಮನಸ್ಸು ಅಥವಾ ಅಂತಃಕರಣ ಶುದ್ಧಿಯಾಗುತ್ತೆ, ಆದರೆ ಗಾಯತ್ರಿ ಜಪದಿಂದ ಮಾತ್ರ ನಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಇದರ ಅತಿ ದೊಡ್ಡ ಶಕ್ತಿ. ಅದರ ಜೊತೆಗೆ ದೈನಂದಿನ ಆಚರಣೆಯಲ್ಲಿ ದಿನದ 3 ಸಂಧ್ಯಾಕಾಲಗಳ ಮಹತ್ವವನ್ನ ಕೂಡ ಗಾಯತ್ರಿ ಚೈತನ್ಯದಲ್ಲಿ ಬಹಳ ಸುಂದರವಾಗಿ ವಿವರಿಸಲಾಗಿದೆ. ದಿನದ 3 ಹೊತ್ತು ಗಾಯತ್ರಿ ದೇವಿಯು 3 ವಿಭಿನ್ನ ರೂಪಗಳನ್ನ ತಾಳುತ್ತಾಳೆ. 3 ರೂಪಗಳು ಅಂದ್ರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಅಲ್ವಾ? ಹೌದು. ಬೆಳಗ್ಗೆ ಅವಳು ಗಾಯತ್ರಿ ಸ್ವರೂಪಿಣಿಯಾಗಿ,
ಮಧ್ಯಾಹ್ನ ಸಾವಿತ್ರಿ ಸ್ವರೂಪಿಣಿಯಾಗಿ ಮತ್ತು ಸಂಜೆ ಸರಸ್ವತಿ ಸ್ವರೂಪಿಣಿಯಾಗಿ ಆರಾಧಿಸಲ್ಪಡ್ತಾಳೆ. ದಿನದ ಬೇರೆ ಬೇರೆ ಸಮಯದಲ್ಲಿ ಇದರ ಧ್ಯಾನದ ಕ್ರಮ ಮತ್ತು ನಮ್ಮ ದೇಹದ ಮೇಲಾಗುವ ಪರಿಣಾಮ ಭಿನ್ನವಾಗಿರುತ್ತೆ. ಇದು ಮನುಷ್ಯನ ಜೀವನದ ವಿವಿಧ ಹಂತಗಳನ್ನು ಕೂಡ ಪ್ರತಿನಿಧಿಸುತ್ತೆ ಅಂತ ನಾವು ಅರ್ಥೈಸ್ಕೊಳ್ಬಹುದು. ಪ್ರಾಚೀನ ಕಾಲದಿಂದಲೂ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಹೀಗೆ ತ್ರಿಕಾಲ ಸಂಧ್ಯೆಯನ್ನ ಮಾಡೋದು ಒಂದು ನಿಯಮವಾಗಿತ್ತು. ಹೌದು. ಗಾಯತ್ರಿ ಮಂತ್ರದಲ್ಲಿ ಮುಖ್ಯವಾಗಿ 3 ಪಾದಗಳಿವೆ ಅಂತ ವಿಶ್ಲೇಷಿಸಲಾಗಿದೆ. ಮೊದಲನೆಯ ಪಾದವು ನಮ್ಮೊಳಗಿನ ಭಕ್ತಿಯನ್ನ ಜಾಗೃತಗೊಳಿಸಿದರೆ, ಎರಡನೆಯ ಪಾದವು ಲೌಕಿಕ ಆಕರ್ಷಣೆಗಳಿಂದ ನಮ್ಮನ್ನ ದೂರವಿಡುವ ವೈರಾಗ್ಯವನ್ನ ಬೆಳೆಸುತ್ತೆ. ಮತ್ತು ಮೂರನೇ ಪಾದ? ಮೂರನೆಯ ಪಾದವು ನಮ್ಮನ್ನ ಆಳವಾದ ಧ್ಯಾನದ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಈ ಭಕ್ತಿ, ವೈರಾಗ್ಯ ಹಾಗೂ ಧ್ಯಾನವೇ ಮಂತ್ರದ ಅಂತಿಮ ತಿರುಳು. ಇಷ್ಟೆಲ್ಲ ಕೇಳಿದಾಗ ಇದೇನೋ ಕೇವಲ ಸನ್ಯಾಸಿಗಳಿಗೆ, ಯೋಗಿಗಳಿಗೆ ಅಥವಾ ಆಧ್ಯಾತ್ಮಿಕ ಸಾಧಕರಿಗೆ ಮಾತ್ರ ಸೀಮಿತವಾದದ್ದು ಅನ್ನೋ ಭಾವನೆ ಬರೋದು ಸಹಜ. ಆದರೆ ಗಾಯತ್ರಿ ಚೈತನ್ಯವು ಇದನ್ನ ಸ್ಪಷ್ಟವಾಗಿ ನಿರಾಕರಿಸುತ್ತೆ. ಹೌದು, ಸಾಮಾನ್ಯರಿಗೂ ಇದು ಬೇಕೇ ಬೇಕು. ನಮ್ಮ ದೈನಂದಿನ ಜೀವನದಲ್ಲಿ ಸಮಾಜದ ವಿವಿಧ ವೃತ್ತಿಯಲ್ಲಿರುವ ಸಾಮಾನ್ಯ ಜನರಿಗೆ ಇದು ಹೇಗೆ ಲಾಭದಾಯಕವಾಗಿದೆ ಎನ್ನುವುದು ಅತ್ಯಂತ ಪ್ರಸ್ತುತವಾದ ಅಂಶ. ಉದಾಹರಣೆಗೆ, ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ ಸಮಯದಲ್ಲಿ ಉಂಟಾಗುವ ಒತ್ತಡವನ್ನು ಕಡಿಮೆ ಮಾಡಲು, ದೈನಂದಿನ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಅಥವಾ ಫೋಕಸ್ ತರಲು ಇದು ಅತ್ಯಂತ ಸಹಕಾರಿಯಾಗಿದೆ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರಿಗೂ ಇದು ಅವಶ್ಯಕವಾಗಿದೆ. ವೈದ್ಯರು, ಎಂಜಿನಿಯರ್ಗಳು, ವಕೀಲರು, ಸಾಹಿತ್ಯಗಳು ಹೀಗೆ ಪ್ರತಿಯೊಂದು ವೃತ್ತಿಪರರಿಗೂ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಇಂಟ್ಯೂಷನ್ ಅಥವಾ ಒಳದನಿಯ ಮಾರ್ಗದರ್ಶನ ಬೇಕಾಗತ್ತೆ. ಖಂಡಿತ ಬೇಕಾಗುತ್ತೆ. ನಿರ್ಧಾರಗಳು ಸರಿಯಾಗಿರ್ಬೇಕು. ಗಾಯತ್ರಿ ಮಂತ್ರವನ್ನ ನಿಯಮಿತವಾಗಿ ಜಪಿಸುವುದರಿಂದ ಸಾಧಕರಿಗೆ ಯಾವ ದಾರಿಯಲ್ಲಿ ಸಾಗಬೇಕು, ಜೀವನದಲ್ಲಿ ಏನಾಗಬೇಕು ಅನ್ನೋ ಸ್ಪಷ್ಟತೆಯನ್ನ ಆ ಚೈತನ್ಯವೇ ನೀಡುತ್ತೆ. ನಿಜ. ಶಂಕರಾನಂದ ತೀರ್ಥರು ಹೇಳುವಂತೆ ಮನುಷ್ಯನ ಜ್ಞಾನ, ಸಿದ್ಧಿ ಹಾಗೂ ಮೇಧಾಶಕ್ತಿಯ ವೃದ್ಧಿಯನ್ನ ಈ ಮಂತ್ರವು ಅತ್ಯುತ್ತಮವಾಗಿ ಪೋಷಿಸುತ್ತೆ. ಜೊತೆಗೆ ಮನುಷ್ಯನಿಂದ ತಿಳಿಯದೇ ಆಗುವ ತಪ್ಪುಗಳು ಅಥವಾ ಪಾಪಕರ್ಮಗಳನ್ನ ನಾಶಪಡಿಸಿ ಅಂತಃಕರಣವನ್ನ ಶುದ್ಧಿಗೊಳಿಸುವ ಸಂಜೀವಿನಿಯಾಗಿಯೂ ಇದು ಕೆಲಸ ಮಾಡುತ್ತೆ. ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲ ವಿಚಾರಗಳನ್ನ ಒಟ್ಟುಗೂಡಿಸಿ ನೋಡಿದಾಗ ಒಂದು ಸ್ಪಷ್ಟವಾದ ಚಿತ್ರಣ ನಮ್ಮ ಕಣ್ಣೆದುರು ಬರ್ತವೆ. ಏನದು? ಇಂದಿನ ಮಾಹಿತಿ ತಂತ್ರಜ್ಞಾನದ ಸ್ಫೋಟ, ಅತಿಯಾದ ಸ್ಕ್ರೀನ್ ಟೈಮ್ ಮತ್ತು ಅದರಿಂದ ಉಂಟಾಗುವ ಮಾನಸಿಕ ಒತ್ತಡ ಇರುವ ಆಧುನಿಕ ಯುಗದಲ್ಲಿ ಗಾಯತ್ರಿ ಮಂತ್ರವನ್ನ ನಾವು ಕೇವಲ ಒಂದು ಧಾರ್ಮಿಕ ಪಠಣ ಅಂತ ನೋಡಬಾರ್ದು. ಬದಲಾಗಿ ಇದು ನಮ್ಮ ಮೆದುಳು, ಮನಸ್ಸು ಮತ್ತು ನರಮಂಡಲವನ್ನ ಸಮತೋಲನದಲ್ಲಿರುವ ದಿನನಿತ್ಯದ ಡಿಜಿಟಲ್ ಸ್ಟ್ರೆಸ್ಗೆ ಪರಿಹಾರ ಒದಗಿಸುವ ಒಂದು ನಿಖರವಾದ ವೈಜ್ಞಾನಿಕ ಪ್ರಕ್ರಿಯೆ. ಹೌದು, ನಮ್ಮ ಬುದ್ಧಿಗೆ ಅತ್ಯಂತ ಅವಶ್ಯಕವಾದ ಸ್ಪಷ್ಟತೆಯನ್ನ ನೀಡುವ ಈ ಮಂತ್ರವು ನಮ್ಮ ಪ್ರಾಚೀನ ಋಷಿಮುನಿಗಳು ಇಡೀ ಮಾನವ ಕುಲಕ್ಕೆ ನೀಡಿರುವ ಅತ್ಯಮೂಲ್ಯವಾದ ಉಡುಗೊರೆಯಾಗಿದೆ. ನಾವೆಲ್ಲರೂ ನಮ್ಮ ಅಂತಃಕರಣದ ಶುದ್ಧಿಗಾಗಿ, ಬೌದ್ಧಿಕ ವಿಕಾಸಕ್ಕಾಗಿ ಈ ಶಬ್ದ ತರಂಗಗಳನ್ನ ಬಳಸಿಕೊಳ್ಳಬಹುದು. ಖಂಡಿತ ಬಳಸ್ಕೊಳ್ಬೇಕು. ಈ ಘೋರ ಕಲಿಯುಗದಲ್ಲಿ ನಮ್ಮ ಸುತ್ತಲೂ ನಡೆಯುವ ಹಿಂಸೆ, ಮಾನಸಿಕ ಒತ್ತಡ ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ಹೋರಾಡಲು ಹಾಗೂ ನಮ್ಮನ್ನ ನಾವು ಉನ್ನತೀಕರಿಸಿಕೊಳ್ಳಲು ಗಾಯತ್ರಿ ಮಂತ್ರೋಪಾಸನೆಯಿಂದ ಖಂಡಿತ ಸಾಧ್ಯ ಎನ್ನುವ ಒಂದು ದೊಡ್ಡ ಭರವಸೆ ಸೌ ಅನಿತಾ ಅರವಿಂದ ಸರಾಫ್ ಅವರ ಗಾಯತ್ರಿ ಚೈತನ್ಯದಲ್ಲಿ ವ್ಯಕ್ತವಾಗಿದೆ. ಇದು ನಾವೆಲ್ಲರೂ ಅಳವಡಿಸಿಕೊಳ್ಳಬೇಕಾದ ಜೀವನ ವಿಧಾನ. ಇಂದಿನ ಈ ಚರ್ಚೆಯು ಪ್ರಾಚೀನತೆಯ ಜೊತೆಗೆ ವೈಜ್ಞಾನಿಕತೆಯನ್ನು ಹೇಗೆ ಮೇಳೈಸಬಹುದು ಎಂಬುದಕ್ಕೆ ಒಂದು ಉತ್ತಮ ನಿದರ್ಶನವಾಗಿದೆ. ಜ್ಞಾನದ ಈ ಹುಡುಕಾಟ ನಿಜಕ್ಕೂ ನಮ್ಮ ಒಳನೋಟವನ್ನು ಬದಲಾಯಿಸುವಂಥದ್ದು. ಖಂಡಿತ. ಈ ಅದ್ಭುತವಾದ ಅಧ್ಯಯನದ ಕೊನೆಯಲ್ಲಿ ಕೇಳುಗರಿಗೆ ಅಥವಾ ಕೇಳುಗರ ಚಿಂತನೆಗೆ ಒಂದು ಹೊಸ ಮತ್ತು ಕುತೂಹಲಕಾರಿ ವಿಚಾರವನ್ನ ಬಿಡಬಯಸುತ್ತೇನೆ. ನಾವು ಇಲ್ಲಿವರೆಗೆ ಚರ್ಚಿಸಿದಂತೆ ಗಾಯತ್ರಿ ಮಂತ್ರದ 24 ಅಕ್ಷರಗಳು ಬ್ರಹ್ಮಾಂಡದ ನಿರ್ದಿಷ್ಟ ಆವರ್ತನೆಗಳಿಗೆ ಅಂದ್ರೆ ಕಾಸ್ಮಿಕ್ ಫ್ರೀಕ್ವೆನ್ಸಿಗಳಿಗೆ ಹೊಂದಿಕೊಳ್ಳುತ್ತವೆ ಅಂತ ನಮಗೆಲ್ಲ ಗೊತ್ತಾಯ್ತು. ಹೌದು. ಹಾಗಾದ್ರೆ ಭವಿಷ್ಯದಲ್ಲಿ ಆಧುನಿಕ ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ನರವಿಜ್ಞಾನ ಅಥವಾ ನ್ಯೂರೋಸೈನ್ಸ್ ಒಂದಾಗಿ ಕೆಲಸ ಮಾಡಿದ್ರೆ ಈ ನಿರ್ದಿಷ್ಟ ಶಬ್ದ ತರಂಗಗಳು ನಮ್ಮ ದೇಹದ ಡಿಎನ್ಎಯನ್ನ ಹೇಗೆ ಮರುಹೊಂದಿಸ್ತವೆ
ಅಥವಾ ರೀಸೆಟ್ ಮಾಡ್ತವೆ ಎಂಬುದನ್ನ ಲ್ಯಾಬ್ನಲ್ಲಿ ಸಾಬೀತುಪಡಿಸುವ ಕಾಲ ಬಹುಶಃ ದೂರವಿಲ್ವೇನು. ಪ್ರಾಚೀನ ಆಧ್ಯಾತ್ಮಿಕತೆಯು ನಾಳಿನ ಕರಾರುವಕ್ಕಾದ ವಿಜ್ಞಾನವಾಗಬಹುದೇ? ಇದೊಂದು ಅತ್ಯಂತ ಗಹನವಾದ ಪ್ರಶ್ನೆ. ಒಮ್ಮೆ ಯೋಚಿಸಿ ನೋಡಿ. ಈ ರೋಚಕ ಪ್ರಶ್ನೆಯೊಂದಿಗೆ ನಮ್ಮ ಇಂದಿನ ಈ ವಿವರವಾದ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ. ಜ್ಞಾನದ ಹಾದಿಯಲ್ಲಿ ನಮ್ಮ ಈ ಪಯಣ ನಿರಂತರವಾಗಿ ಸಾಗಲಿ. ನಿಮ್ಮೆಲ್ಲರ ಸಮಯಕ್ಕೆ ಧನ್ಯವಾದಗಳು. ಜ್ಞಾನದ ಬೆಳಕು ನಮ್ಮೆಲ್ಲರ ಬುದ್ಧಿಯನ್ನ ಸದಾ ಬೆಳಗುತ್ತಿರಲಿ. ವಂದನೆಗಳು.